ಸರ್ಕಾರಕ್ಕೆ ಉಳಿಬೇಕಾಗಿರುತ್ತೆ. ಆದರೆ ಸರ್ಕಾರಿ ಅಧಿಕಾರಿಗಳು ಆ ಒಂದು ಭಾಗವನ್ನು ಮಾಡಬೇಕಾದ್ರೆ 10 ಗುಂಟೆ ಭಾಗವನ್ನು ಸುಬ್ರಹ್ಮಣ್ಯ ಹೆಸರಿಗೆ ಅಂದರೆ 259/4 ಅಂತೇಳಿ ಮತ್ತು ಉಳಿದ 20 ಗುಂಟೆಗೆ ಸರ್ಕಾರದ ಹೆಸರಿಗೆ ಒಂದು ಖಾತೆಯನ್ನು ಕೂರಿಸಿದೆ ಮತ್ತು ಕೆಂಚೇನರ ಹೆಸರಿಗೆ ಖಾತೆಯನ್ನು ಕೂರಿಸಿದೆ. ಇದನ್ನು ಪ್ರಶ್ನೆ ಮಾಡಬೇಕಾದಂಥ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ, ಅವರು ನಿರ್ಲಕ್ಷ್ಯ ವಹಿಸ್ತಾರೆ. ಈ ಕಾರಣದಿಂದ ಕೆಂಚಯ್ಯ ಅವರು ನಿಧನ ಆದ ನಂತರ ಅವರ ಹೆಂಡತಿ ಚೌಡಮ್ಮ ಮತ್ತು ಮಕ್ಕಳಿಗೆ ಖಾತೆ ವರ್ಗಾವಣೆ ಆಗುತ್ತೆ. ಆಗಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಗಮನ ಹರಿಸಲ್ಲ. ಈಗ ಆ ಜಮೀನನ್ನು ಕೆಂಚಯ್ಯನ ಕುಟುಂಬದವರು ಅವರು ಬೇರೆಯವ್ರಿಗೆ ಮಾರಾಟ ಮಾಡಿದರೆ ಈಗ ಸರ್ಕಾರಕ್ಕೆ ಸೇರಬೇಕಾದಂಥ ಜಮೀನು ಈಗ ಖಾಸಗಿ ವ್ಯಕ್ತಿಗೆ ಜಮೀನಾಗಿರ್ತದೆ. ಇಂಥ ಹಲವಾರು ಜಮೀನುಗಳು ಇದೇ ರೀತಿ ಖಾಸಗಿ ವ್ಯಕ್ತಿಗಳಿಗೆ ಸೇರಿದೆ. ಇದು ನಿಜಕ್ಕೂ ತುಂಬ ಗಂಭೀರದ ವಿಚಾರ. ಈ ಕಾರಣದಿಂದ ಮತ್ತು ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕು ಅಂತಂದರೆ ಈ ಜಮೀನುಗಳು ಮೈಸೂರು ನಗರ ಪಾಲಿಕೆ ಒಡೆತನಕ್ಕೆ ಸೇರಿದವು. ಅವ್ರಿಗೆ ಈ 25ನೇ ಇಸ್ವಿಯಲ್ಲೇ ವಿಷಯ ಗೊತ್ತಾಗಿರುತ್ತೆ. ಅಂದರೆ ಫೆಬ್ರವರಿಲಿ ಅವರು ರಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪತ್ರ ಬರೆದು ಈ ರೀತಿ ನಮಗೆ ಸೇರಿದಂಥ ಸ್ವತ್ತುಗಳ ಬಗ್ಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಖಾತೆ ಮಾಡ್ತಾಯಿದ್ದಾರೆ, ಮನೇಲಿ ನಿರ್ಮಾಣ ಮಾಡೋದಕ್ಕೆ ಗಮನಕ್ಕೆ ಬಂದಿದೆ. ಸೊ ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ನಿಮ್ಮವ್ರು ಯಾರಾದರೂ ಇದ್ರ ಬಗ್ಗೆ ಭಾಗಿಯಾಗಿದ್ದರೆ ನಿಮ್ಮ ವಿರುದ್ಧ ಕ್ರಮ ಮಾತಾಡ್ತೀವಿ ಅಂತೇಳಿ ಪತ್ರ ಬರೀತಾರೆ ಅಷ್ಟೇ ಹೊರತು ಯಾವುದೇ ಕ್ರಮ ತಗೊಂಡು ಯಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ರ ಬಗ್ಗೆ ಯಾವುದೇ ಕಾನೂನು ಕ್ರಮ ತಗೊಳ್ಳೋದಲ್ಲ, ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಂಡ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಲ್ಲ, ನಿರ್ಲಕ್ಷ್ಯ ವಹಿಸ್ತಾರೆ. ಮತ್ತು 11 ತಿಂಗಳುಗಳ ನಂತರ ಮತ್ತೆ ಈಗ 2020 ಫೆಬ್ರವರಿಯಲ್ಲಿ ಮತ್ತೆ ಪತ್ರ ಬರೀತಾರೆ ಹೊರತು ಈಗಲೂ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಸೊ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾನಿವತ್ತು ಪ್ರಾದೇಶಿಕ ಆಯುಕ್ತರಿಗೆ ಒಂದು ದೂರ ಅರ್ಜಿನ ಕೊಟ್ಟು ಈ ರೀತಿ ಸರ್ಕಾರಿ ಅಧಿಕಾರಿಗಳೇ ಯಾವ ರೀತಿ ನಿರ್ಲಕ್ಷ್ಯ ವಹಿಸುವ ಮೂಲಕ ಸರ್ಕಾರಕ್ಕೆ ಮತ್ತು ಬಡವರಿಗೆ ಸೇರಬೇಕಾದಂಥ ಸ್ವತ್ತುಗಳು ಪ್ರಭಾವಿ ಖಾಸಗಿ ವ್ಯಕ್ತಿಗಳ ಸ್ವತ್ತಾಗೋದಕ್ಕೆ ಸಹಕರಿಸ್ತಾ ಇದ್ದಾರೆ. ಮತ್ತು ಯಾವ ರೀತಿ ಸರ್ಕಾರಿ ಸ್ವತ್ತುಗಳು ಖಾಸಗಿ ವ್ಯಕ್ತಿಗಳ ಸ್ವತ್ತಾಗಿದೆ ಅನ್ನೋ ಬಗ್ಗೆ ದಾಖಲೆಗಳ ಸಮೇತ ಒಂದು ದೂರನ್ನು ಕೊಟ್ಟಿದ್ದೀನಿ. ಮತ್ತು ಈ ಬಗ್ಗೆ ಕೇವಲ ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟ ಸ್ವತ್ತುಗಳಿಗೆ ಸಂಬಂಧಪಟ್ಟಿದ ಅಷ್ಟೇ ಅಲ್ಲ, ಅವರ ವ್ಯಾಪ್ತಿಗೆ ಒಳಪಡತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ರೀತಿ ಸರ್ಕಾರಕ್ಕೆ ಸೇರಿದ ಸ್ವತ್ತುಗಳು ಖಾಸಗಿ ವ್ಯಕ್ತಿಗಳಿಗೆ ಸೇರಿದಂಥ ಬಗ್ಗೆ ಒಂದು ಸಮಗ್ರ ವಿಚಾರಣೆ ಮಾಡಿ ಕ್ರಮ ತಗೋಬೇಕು ಅಂತೇಳಿ ಅವ್ರು ಮನವಿ ಮಾಡ್ಕೊಂಡಿದ್ದೀನಿ. ಅವರು ಆದಷ್ಟು ಇವಾಗ ಇದ್ರ ಬಗ್ಗೆ ಕ್ರಮ ತಗೊಂಡು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಮತ್ತು ಯಾರು ಸರ್ಕಾರಿ ಸ್ವತ್ತನ್ನು ತಮ್ಮ ಸ್ವತ್ತನ್ನಾಗಿ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿಗಳು ಕೂಡ ಪ್ರಕರಣ ದಾಖಲು ಮಾಡೋದು ಮನವಿ ಮಾಡ್ಕೊಂಡಿದ್ದೀನಿ. ಸೊ ಈ ಬಗ್ಗೆ ಅವ್ರು ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಸೊ ಮುಂದೆ ಎಂದಿನಂತೆ ನಾನು ಕಾನೂನಾತ್ಮಕ ಹೋರಾಟವನ್ನು ಮುಂದುವರ್ಸ್ಕೊಂಡೋಗಿ ಈ ಸರ್ಕಾರಿ ಸ್ವತ್ತುಗಳು ಮತ್ತು ಸರ್ಕಾರದ ವಶಕ್ಕೆ ಬರಬೇಕು ಮತ್ತು ಯೋಜನೆಯ ಪ್ರಕಾರ ಬಡವರಿಗೆ ಹಂಚಿಕೆ ಆಗಬೇಕು. ಅಲ್ಲಿವರೆಗೂ ಈ ಹೋರಾಟವನ್ನು ಕೂಡ ನಾನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ವಶಕ್ಕೆ ಬಂದ ಮೇಲೆ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ನಡೆಸಿ ಸರ್ಕಾರದ ವಶಕ್ಕೆ ತಗೊಳ್ಬೇಕು ಮತ್ತು ಆ ಸ್ವತ್ತುಗಳು ಬೇರೆಯವ್ರಿಗೆ ಪಾಲಾಗದ ರೀತಿಯಲ್ಲಿ ರಕ್ಷಣೆ ಮಾಡಬೇಕಂತ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಆ ಕರ್ತವ್ಯನ ನಿರ್ವಹಣೆ ಮಾಡದೆ ನೋಡಿ ಸರ್ಕಾರದ ಸಂಬಳ ಸೌಲಭ್ಯ ತಗೊಳ್ತಾರೆ. ಆ ಒಂದು ಸರ್ಕಾರಿ ಸಂಬಳ ಸೌಲಭ್ಯ ಅಂದರೆ ಅವ್ರ ಕುಟುಂಬ ಜೀವನ ಮಾಡ್ತಾಯಿದೆ. ಹಾಗಾಗಿ ಸರ್ಕಾರ ಅನ್ನೋದು ಆ ಸರ್ಕಾರಿ ಅಧಿಕಾರಿಗಳ ಮತ್ತು ಅವ್ರ ಕುಟುಂಬದವರ ಒಂದು ತಾಯಿ ಇದ್ದಾಗೆ. ಆ ತಾಯಿನ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಹಣದ ಆಮಿಷಕ್ಕೆ ಅಥವಾ ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ಎತ್ತ ತಾಯಿಯ ಒಡಲನ್ನೇ ಬಗೆಯುವಂಥ ಕೆಲಸವನ್ನು ಅಂದರೆ ಸರ್ಕಾರಿ ಆಸ್ತಿಗಳನ್ನು ಕಬಳಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಸ್ಪಷ್ಟ ಗೊತ್ತಾಗ್ತದೆ. ಸೊ ಈ ಕಾರಣದಲ್ಲೇ 20 ವರ್ಷಗಳಾದರೂ ಕೂಡ ಸರ್ಕಾರದ ಅಧಿಕಾರಿಗಳು ಯಾಕೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಿಲ್ಲ ಮತ್ತು ಸರ್ಕಾರದ ವಶಕ್ಕೆ ಇರಬೇಕಾದಂಥ ಸ್ವತ್ತುಗಳು ಹೇಗೆ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆಗೆ ಅವರು ಸಹಕರಿಸಿಕೊಟ್ಟಿದ್ದಾರೆ ಇದ್ರ ಬಗ್ಗೆಲ್ಲ ಒಂದು ಗಂಭೀರವಾಗಿ ಆರೋಪ ಮಾಡೋದ್ರಿಂದ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.